ಭೂಮಿಯು ದೈವಿಕ ಪ್ರಕಾಶದಿಂದ ಬೆಳಗುತ್ತಿದೆ. ಎಲ್ಲೆಡೆ ಶಾಂತಿ ಮತ್ತು ಕೃಪೆ ತುಂಬಿದೆ. ಧ್ಯಾನವು ನಮ್ಮನ್ನು ಒಂದಾಗಿಸುತ್ತದೆ. ದೈವಿಕ ಪ್ರಜ್ಞೆಯು ಜಗತ್ತನ್ನು ಆವರಿಸಲಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸರ್. ನಾವು PSSM ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ. ಈ ನಿಮ್ಮ ಶ್ರೀಧರ್ ಗಡ್ಡೆಯಲ್ಲಿ ನಿಮ್ಮ ವಿಶೇಷವಾದ ಅನುಭವ ಇದೆ ಅಂತ ಕೇಳಿದ್ದೀವಿ. ನಿಮ್ಮ ಹೆಸರು? ವೀರೇಶ್. ಹೌದಾ? ಧ್ಯಾನ ಮಾಡ್ತಾ ಇದ್ದೀರಾ? ಧ್ಯಾನ ಮಾಡ್ತಾ ಇದ್ದೀವಿ ಸರ್. 2 ವರ್ಷ. ಎಷ್ಟೊತ್ತು ಮಾಡ್ತಿದ್ದೀರಿ ಧ್ಯಾನ? ದಿವಸಕ್ಕೆ 2-2.5 ತಾಸು ಮಾಡ್ತೀನಿ ಸರ್. ಒಂದು ದಿನಕ್ಕೆ 2-2.5 ಗಂಟೆ. 2 ಏನು ಲಾಭ ಆಗಿದೆ ಧ್ಯಾನದಿಂದ? ಧ್ಯಾನದಿಂದ ಏನು ಲಾಭ ಆಗಿದೆ ಅಂದರೆ, ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಶುಗರ್ ಇತ್ತು ನನಗೆ ಮೊದಲು 5 ವರ್ಷಲಿದ್ದ. ನಾನು 3 ವರ್ಷ ಟ್ರೀಟ್ಮೆಂಟ್ ತಗೊತಿದ್ದೆ. ಟ್ರೀಟ್ಮೆಂಟ್ ತಗೊತಿದ್ರೆ ದುಡ್ಡು ಭಾಳ ಪೋಲ್ ಆಗ್ತಾಯಿತ್ತು. 2,000-3,000 ಡಾಕ್ಟ್ರ್ ತಗೋದ್ರೆ. ನಮ್ಮ ಹೆಣ್ಮಕ್ಳಿದ್ದ ಸ್ವಲ್ಪ ಧ್ಯಾನ ಮಾಡೋ ಪಿರಮಿಡ್ನಲ್ಲಿ ಅಂತ ಹೇಳಿದರು. ನಾನು ಹೋದೆ. ಒಂದು ವಾರ 10 ದಿನ ಹೇಳಿದ್ರು ಮನೆಯಲ್ಲಿ. ನಾನು ಕೇಳಲಿಲ್ಲ. ಏನು ಧ್ಯಾನ ಮಾಡಿದರೆ ಆಗತ್ತೆ ಅದರಲ್ಲಿ ಅಂತ ನನ್ನದೊಂದು ಅಭಿಪ್ರಾಯ ಇತ್ತು. ಅದು ನಮ್ಮ ಹೆಣ್ಮಕ್ಳು ಒತ್ತೈತೆ ಹೇಳ್ತಿದ್ರು. ಜನ ಊಟ ಧ್ಯಾನ ಮಾಡಿದರೆ ಆರೋಗ್ಯ ಸುಧಾರಿಸ್ತೈತೆ, ಹಿಂಗೆ ಅಂತ ಹೇಳ್ತಿದ್ರು. ನಾನೇನು ಮಾಡಿದೆ, ಮತ್ತು ಸ್ವಲ್ಪ ಹೇಳ್ತಾರೆ ಅಂಥೇಳಿ ಧ್ಯಾನಕ್ಕೆ ಸ್ವಲ್ಪ ಹೋಗಿ ಕೂತ್ಕೊಂಡು ಒಂದು 6 ತಿಂಗಳು ಗಂಟೆ ಅರ್ಧ ಗಂಟೆ ಪಿರಮಿಡ್ನಲ್ಲಿ ಮನೆಯಲ್ಲಿ 5 ಗಂಟೆಗೆ ಎದ್ದು ಮಾಡ್ತಿದ್ದೆ. ಒಂದಿನ ವಾರ್ಷಿಕೋತ್ಸವಕ್ಕೆ ಪಾಂಪ್ಲೆಂಟ್ಸ್ ಹಂಚೋಕೆ ಹೇಳಿದರು. ಗಾಡಿ ತಗೊಂಡು ಹೋಗಿ ಊರೂರಿಗೆ ಕೊಟ್ಟು ಬರೋಣ್ರಪ್ಪ ಅಂತ ಅವರು ಹೇಳಿದರು. ನನ್ನ ಮನಸ್ಸು ಶುದ್ಧ ಆಗಿದ್ದಿಲ್ಲ. ನನಗೆ ಎದೆ ಬಡ್ತ ಅದು ಇದು ಜಗ್ಗಿ ಇತ್ತು. ನನಗೆ ನೆಮ್ಮದಿ ಅಂತಕ್ಕದ್ದೇ ಇದ್ದಿಲ್ಲ. ನೆಮ್ಮದಿ ಇಲ್ತ ಅವ್ರು ಹೇಳಿದಾರೆ ಹೋಗಣ್ರಪ್ಪ ಅಂತಂತ ಹೇಳಿದ್ರು. ನಾನು ಹ್ಞೂ ಅಂತ ಅವ್ರು ಎದುರಿಗೆ ಒಪ್ಪತ್ತಂಬಿಟ್ಟೆ ಧೈರ್ಯವಾಗಿ. ಆದ್ರೆ ನನ್ನ ಮನಸ್ಸಿನಲ್ಲಿ ಹೋಗ್ಬಾರ್ದು ಅಂಬೋದು ನನ್ನ ಮನಸ್ಸಿನಲ್ಲಿದೆ. ನನಗೆ ಯಾಕಂದ್ರೆ ಗಾಡಿ ಹೊಡ್ಯೋಕೆ ಆಗ್ತಾಯಿಲ್ಲ. 1 ಕಿಲೋಮೀಟ್ರ್ ಗಾಡಿ ಹೊಡ್ಯೋಕೆ ನನ್ನ ಕೈಲಿ ಆಸಕ್ತಿ ಇದ್ದಿಲ್ಲ. ಅಷ್ಟು ವೀಕ್ನೆಸ್ ಆಗಿಬಿಟ್ಟಿದ್ದು ಮನುಷ್ಯನ. ಒಂದು ಬೆಳಗ್ಗೆ ಎದ್ದು ಸ್ನಾನ ಗೀನ ಮಾಡಿ ಪೂಜೆ ಮಾಡಿ ಮನೆಯಲ್ಲಿ ಪಿರಮಿಡ್ನಲ್ಲಿ ಹೋದೆ. 8 ಗಂಟೆ ಸುಮಾರು ಹೋದೆ. 9 ಹೋದೆ. ಹೋಗಿ ಕಸ ಅಂದು ಒಂದು ಉದ್ದಿನ ಕಡ್ಡಿ ಮುಡಿಸಿ ಧ್ಯಾನಕ್ಕೆ ಕೂತ್ಕೊಂಡ್ರೆ ಸುಭಾಷ್ ಪತ್ರಿಜಿ ನೀವು ಹಾಕಿ ಕಳಿಸಿದ್ರೆ ನಾನು ಪಾಂಪ್ಲೆಟ್ಸ್ ಕೊಡೋಕೆ ಹೋಗ್ತೀನಿ. ನೀನಾಗಿ ಮನಸ್ಸು ನೆಮ್ಮದಿ ಕೊಡಲಿಲ್ಲ ಅಂದರೆ ತುಂಬ ಓದ್ಕೊಂಡು ಮನೆಗೆ ಮುಕ್ಕೊಂಬಿಡ್ತಾನೆ ಅಂತ ಒಂದು ಇದು ಮಾಡ್ಕೊಂಡೆ, ಸಂಕಲ್ಪ ಮಾಡ್ಕೊಂಡೆ. ಒಂದು 10 ನಿಮಿಷದಲ್ಲಿ ಒಂಥರ ಇದೆ ಡಪ್ ಅಂತ ಶಬ್ದ ಕೇಳ್ತೆ, ಬಾಣ ಬುಡ ಟೈಪ್ ಕೇಳಿಸ್ತು. ನಾನು ಕಣ್ಣು ಮುಚ್ಚಿಕೊಂಡಿದ್ದೆ ಕುಂತಿದ್ನೆಲ್ಲ, ಇಲ್ಲಿ ಯಾರಾದ್ರೂ ಬಾಣ ಬಿಟ್ರೇನೋ ಅಂತೇಳಿ ಕಣ್ಣು ಓಪನ್ ಮಾಡಿಬಿಟ್ಟೆ. ಓಪನ್ ಮಾಡಿದ್ರೆ ಯಾರ್ಯಾರಿಲ್ಲ. ಬಾಗಿಲು ಡೋರ್ ಮುಚ್ಚೀನಿ. ಒಳಗಡೆ ನಾನು ಒಬ್ಬತ್ತೇ ಕುಂತೀನಿ. ಯಾರ್ಯಾರು ಪ್ರಾಣಿಗಳಿಲ್ಲ. ಆವಾಗ ಸ್ವಲ್ಪ ಮನುಷ್ಯನಿಗೆ ಈ ಪಕ್ಕೆಯಲ್ಲಿ ಸ್ವಲ್ಪ ಮ್ಯಾಕೆ ಏರಿದಂಗೆ ಆಯಿತು. ಮನುಷ್ಯನಿಗೆ ಒಂದು ರೊಟ್ಟೆ ನೆಮ್ಮದಿ ಸಿಕ್ಕರೆ ಆವಾಗ ನಾನು ಇವರು ಹೇಳಿದ್ರಲ್ಲ ಹೋಗೋಣ ಅಂಥೇಳಿ ಆವಾಗ ಹೋದೆ. ಅವತ್ತು ಜಾಲಿಯಾಗಿ ಗಾಡಿ ತಗೊಂಡು ಊರೂರಿಗೆ ಯಾವುದೇ ಭಯ ಇಲ್ಲ, ಆತಂಕ ಇಲ್ಲದೆ ನಾನು ಪಿರಮಿಡ್ಗಳು ಶಿರವಾರ, ಕಪ್ಪಗಲ್ ಕ್ಯಾಂಪು, ಬಳ್ಳಾರಿ ಸದಾನಂದ ಪಿರಮಿಡ್, ಆಮೇಲೆ ಎಲ್ಲ ಪಾಪಾಯ ಎಲ್ಲ ಕಡೆಗೆ ಹೋಗಿ ಎಲ್ಲ ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟು ಬಂದರೆ ನೆಮ್ಮದಿಯಿಂದ ಅವಲ್ಲಿದ್ದ ಸ್ವಲ್ಪ ನನಗೆ ಮನುಷ್ಯನಿಗೆ ಖುಷಿ ಆಯ್ತು. ಇದು ಏನಪ್ಪ ಬಂಡವಾಳ ಇಲ್ದಂಗೆ ಇಷ್ಟು ಒಂದು ಹಾರ್ಟ್ ಸರ್ಜರಿ ಮಾಡ್ಬೇಕಂದ್ರೆ 2 ಲಕ್ಷ 3 ಲಕ್ಷ ದುಡ್ಡು ಕೇಳ್ತಾರೆ. ಆಮೇಲೆ ಕೊಯ್ದ ಮೇಲೆ ಬಾಡಿ ಫ್ರ್ಯಾಕ್ಚರ್ ಆಗುತ್ತೆ. ಬಾಡಿ ಫ್ರ್ಯಾಕ್ಚರ್ ಆದರೆ ಆಮೇಲೆ ದುಡ್ಡೂ ಉಳಿಯಲ್ಲ, ಬಾಡಿಗೆ ಎಫೆಕ್ಟ್ ಆಗಿ ಮನುಷ್ಯನೂ ಉಳಿಯಲ್ಲ ಒಂದೊಂದು ಟೈಮ್, ಆರೋಗ್ಯ ಕೆಟ್ಟ ಮೇಲೆ. ಆಮೇಲೆ ಡಾಕ್ಟ್ರ್ ಏನು ಹೇಳ್ತಾರೆ ಅದು ನಾವು ಪಾಲನೆ ಮಾಡಲೇಬೇಕು. ದುಡ್ಡು ಉಳಿಯಲ್ಲ, ರೊಕ್ಕ ಉಳಿಯಲ್ಲ, ಮನುಷ್ಯ ಉಳಿಯಲ್ಲ, ಎಲ್ಲ ಭಸ್ಮ ಆಗಿ ಹೋಗ್ಬಿಡ್ತೀವಿ. ಇದರಲ್ಲಿ ಏನೋ ಒಂದು ಇದೆ ಅಂತೇಳಿ ನಾನೇನು ಮಾಡಿದೆ, ನನ್ನ ಮನಸ್ಸಿನಲ್ಲೇ ನಾನು ಒಂದು ಚಾಲೆಂಜ್ ತಗೊಂಡೆ. ಯಾರ ಮಾತು ಕೇಳಬಾರ್ದು, ನನಗೆ ತಿಳಿದಟ್ಟು ಧ್ಯಾನ ಮಾಡ್ಬೇಕು. ನನ್ನ ತಿಳಿದಟ್ಟು ಧ್ಯಾನ ಮಾಡ್ಬೇಕಂದ್ರೆ ನಾನು ಆದಷ್ಟು ಪ್ರಯತ್ನ ಮಾಡಿ 2 ತಾಸು 3 ತಾಸು ಕುಂದ್ರಬೇಕಂತ ಹೋಗ್ತೀನಿ. 1.5 ತಾಸಿಗೆ ಮನುಷ್ಯನಿಗೆ ಅಲ್ಲಿ ಒಂಥರ ಇದಾಗುತ್ತೆ. 3 ತಾಸು 1-2 ಬಾರಿ ಕುಂತೀನಿ. ಹಂಗಾಗಿ ನೆಮ್ಮದಿಯಾಗಿ ಜೀವ ಇದಾಗೈತೆ.
ಆಮೇಲೆ ಶುಗರ್ದೊಂದು ಇದಿತ್ತು, ತೋರಿಸ್ಕೊಂಬಂದ್ಮೇಲೆ ಶುಗರ್ ನಾನು ಧ್ಯಾನ ಬಂದಮೇಲೆ ಒಂದೇ ಟೆಸ್ಟಿಂಗ್ ಮಾಡಿಸ್ಕೊಂಬಂದೆ. ಧ್ಯಾನಕ್ಕಿರೋ ಮೊದಲು ಒಂದು ತಿಂಗಳು ಗುಳಿಗೆ ಕೊಟ್ಟಿದ್ರು. ದಿವಸ ಒಂದು ಊಟ ಮಾಡಿ ಮಧ್ಯಾಹ್ನ ತಗಪ್ಪ ಅಂತ ಕೊಟ್ಟಿದ್ರು. ಮಧ್ಯಾಹ್ನ ತಗಪ್ಪ ಅಂತ ಕೊಟ್ಟರೆ ನಾನೇ ಮಾಡಿದೆ. ಮಧ್ಯಾಹ್ನ ಇತ್ತು ಮೊದಲು ಫಸ್ಟ್ 5 ವರ್ಷದ ಕೆಳಗೆ 365 ಫಸ್ಟ್ ರಿಸಲ್ಟ್ ಬಂದಿದ್ದು. ಬರ್ತಾ ಒಂದು 3 ವರ್ಷ ಕಂಟ್ರೋಲಲ್ಲಿ ಒಂದು 200 ಚೀಡ ಬರ್ತಾಯಿತ್ತು. ಇದು ಧ್ಯಾನ ಮಾಡಿದ 2 ವರ್ಷದ ಮೇಲೆ 150 160 ಬರ್ತಿತ್ತು. ಆಳೊಟ್ಟಿಗೆ 70 80 90 ಲಾಸ್ಟ್ 70 ರಿಸಲ್ಟ್ ಫುಲ್ಲು ಆಳೊಟ್ಟಿಗೆ. ಹಂಗಾಗಿ 0 ರಿಸಲ್ಟ್ ಕೊಡ್ತಾಯಿತ್ತು. ಯಾವ ಟೆಸ್ಟ್ ನಾನು ಟೀ ಮತ್ತು ಕಾಫಿ ಎಲ್ಲವೂ ಏನು ಸಕ್ಕರೆ ಇದ್ದದ್ದೇ ಕುಡ್ತಿದ್ದು, ಏನು ಇಂಥದ್ದು ಪಾಲಿಸಿಲ್ಲ. ಸ್ವೀಟ್ ಹೋಳಿಗೆ ಮಾಡಿದರೆ 2 ಹೋಳಿಗೆ ಊಟ ಮಾಡ್ತಾನೆ, ಲಡ್ಡು ತಿನ್ನು, ಬರ್ಫಿ ತಿನ್ನು, ಏನು ಅದಕ್ಕೇನು ಅವಾಯ್ಡ್ ಮಾಡಿಲ್ಲ. ಶುಗರ್ ಐತಂತೇಳಿ 1 ತಿಂಗಳು ಗುಳಿಗೆ ಕೊಟ್ಟಿದ್ರು. ಧ್ಯಾನಕ್ಕೆ ಬಂದಮೇಲೆ 1 ತಿಂಗಳು ಗುಳಿಗೆನ 7 ತಿಂಗಳು ಬಳಸಿದೆ ನೋಡೋಣ ಅಂತೇಳಿ. ಯಾವಾಗ ನೆಪ್ಪಾದಾಗ ಒಂದು 15 ದಿನಕ್ಕೆ ವಾರಕ್ಕೆ 1 ಗುಳಿಗೆ ಯೂಸ್ ಮಾಡ್ತಿದ್ದೆ. ಅದು ಆಮೇಲೆ ಟೆಸ್ಟಿಂಗಿಗೆ ಹೋದ್ರೆ 180 ಇತ್ತು, 90 ಆಳೊಟ್ಟಿಗಿತ್ತು. ಇದು ಶುಗರ್ ಊಟ ಕಂಟ್ರೋಲಲ್ಲೇ ಇದೆ. ಈಗ ಅದ್ರ ಊಟ ಟೆಸ್ಟ್ ಮಾಡಿಸಿದ್ರ ಊಟ 200 ದಾಟಿಲ್ಲ ಮುಳ್ಳು. ಧ್ಯಾನದಿಂದ ಶುಗರ್ ಹತೋಟಿಯಲ್ಲೇ ಇದೆ ಜೀವಕ್ಕೆ. ನಂತರ ನಿಮ್ಗೆ ಏನು ಸಮಸ್ಯೆ ಇತ್ತು? ನಮಗಿದೆ ಆಟ ಇದೆ ಬರ್ತಾ ಇತ್ತು, ಮನುಷ್ಯನಿಗೆ ಶಾಂತಿ ಇದ್ದಿಲ್ಲ. ಅಲ್ಲ, ನಿಮಗೆ ಎದೆ ಕೆಳಗಡೆ ಏನೋ ತುಂಬ ಶಬ್ದ ಬರ್ತೈತೆ. ಎದೆ ಡಗ ಈ ಪಕ್ಕಿಯಲ್ಲಿ ಹೊಡಕುತ್ತಾ ಇತ್ತು. 15 ವರ್ಷದಿಂದ ಹೊಡಿತಾ ಇತ್ತು. ನಾನು ಫುಲ್ಲು ಡ್ರಿಂಕ್ ಮ್ಯಾನ್. ದಿವಸಕ್ಕೆ 10-15 ಕ್ವಾರ್ಟರ್ ಕುಡ್ತಿದ್ದೆ. 10-15 ಕ್ವಾರ್ಟರ್ ಕುಡಿತಿದ್ದೆ. ಹಾಂ, ಆ ಕುತ್ತಿಗೆ ಬರೋವರೆ ಡ್ರಿಂಕೇ ಕುಡ್ತಿದ್ದು. ಎಷ್ಟು ವರ್ಷ ಕುಡಿದಿರಿ ಹಂಗೆ? ಒಂದು 15-18 ವರ್ಷ ಕುಡಿದೀನಿ ಸರ್. ಹಾಂ, ಹಂಗೆ ದಿನ ಡೈಲಿ. ಹಾಂ, ಮತ್ತು ಅಷ್ಟು ಕುಡಿಯೋರು ಹೆಂಗೆ ನಿಮಗೆ ಕಮ್ಮಿ ಆಯಿತು? ನನಗೆ ಜಾಂಡೀಸ್ ಅಟ್ಯಾಕ್ ಆಯಿತು. ಜಾಂಡೀಸ್ ಅಟ್ಯಾಕ್ ಆದಮೇಲೆ ಇದು ಮನುಷ್ಯನ ಎಲ್ಲ ಖುಷಿಯೇ ಬಿದ್ದುಬಿಟ್ಟೆ, ವೀಕ್ನೆಸ್ ಆಗಿ ಡಾಕ್ಟ್ರ್ ತಗ ತೋರಿಸ್ಕೊಂಡು ಸ್ವಲ್ಪ ಊಟದಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಬಾಡಿ ಪಿಕಪ್ ಮಾಡ್ಕೊಂಡು ಧ್ಯಾನಕ್ಕೆ ಅಟೆಂಡ್ ಆದೆ. ಧ್ಯಾನಕ್ಕೆ ಅಟೆಂಡ್ ಆದಮೇಲೆ ಎದೆ ಬಡ್ತಿದ್ದೆ. ಒಂದು ಇದು ಪ್ರೆಷರ್ ಆವಾಗ ಕುಡ್ತಿದ್ನೇ, ಅದು ಕೇಳಿಸ್ತಾ ಇದ್ದಿದ್ದಿಲ್ಲ. ಇವಾಗ ಕುಡಿಯೋದು ಬಿಟ್ಟನೆಲ್ಲ ಇದು ಕೇಳಿಸ್ತಾ ಇತ್ತು. ನಿಶಾದಲ್ಲಿ ಅದು ಏನು ಅನ್ನಿಸ್ತಿದ್ದಿಲ್ಲ. ಹುಲಿದ್ದಂಗೆ ಇರ್ತಿದ್ದೆ ಕುಡ್ದಾಗ. ಅದು ಕುಳಿದಾಗ ಇಲೆ ಆದಂಗೆ ಆಗಿಬಿಡ್ತಿದ್ದೆ. ಯಾರನ್ನ ಬೇಯ್ದ್ರೆ ಇದು ಮಾಡಿದ್ರೆ ಬುಗುಲ್ ಬರೋದು. ಯಾರನ್ನು ಜಾಸ್ತಿ ಮಾತಾಡಿದ್ರೆ ಇವನ್ಯಾಕೆ ನಂತಕ್ಕೆ ಮಾತಾಡ್ತಾನಪ್ಪ ಅಮ್ಮಲ್ಲಿ ಒಂದು ಪೇಷನ್ಸ್ ಇರ್ತಿದ್ದಿಲ್ಲ. ಇಲ್ಲೆಲ್ಲ ಗೆದ್ದು ಹೋಗ್ಬಿಡೋಣಪ್ಪ ಅನ್ನಿಸ್ತಿತ್ತು. ಯಾಕಂದ್ರೆ ನನ್ನ ನರಗಳೆಲ್ಲ ವೀಕ್ ಅದಾವ ಬಾಡಿಯಲ್ಲಿ. ಹಂಗಾಗಿ ಅದು ಮನಸ್ಸು ಒಪ್ತಾ ಇದ್ದಿಲ್ಲ ಅವ್ರು ಮಾತಾಡೋದು. ಅವರೇ ಒಂದು ರೀತಿ ಹೇಳೋದು, ನನಗೆ ಒಂದು ರೀತಿ ಆಗೋದು. ನಾನು ನಿಶ್ಶಬ್ದವಾಗಿ ಕುಂದ್ರಬೇಕೆಂಬುದು ನನಗೆ ಒಂದು ಮನಸ್ಸಿನಲ್ಲಿ ಈ ಥರ ಸಮಸ್ಯೆಗಳು ಕಾಡ್ತಾಯಿದ್ವು. ಇದನ್ನು ಸ್ವಲ್ಪ ಸಾಲ್ವ್ ಮಾಡ್ಕೆ ಅಂತ ನಾನು ಧ್ಯಾನದಲ್ಲಿ ತೇಲಿಸ್ತಾ ಇದ್ದೀನಿ. ಇವಾಗ ಎಷ್ಟು ಕುಡಿತೀರಿ ಇವಾಗ? ಈಗ 10 ವರ್ಷ ಆಯ್ತು ಸರ್. ಡ್ರಿಂಕ್ ಅದು ಎಲ್ಲ ಅವೇಡ, ಎಲ್ಲ ಡ್ರಿಂಕ್ ಎಲ್ಲ ಅವಾಯ್ಡ್ ಮಾಡಿದ್ದೀರಿ? 10 ವರ್ಷ ಆಯ್ತು ಸರ್. ಗುಟ್ಕ ಇಲ್ಲ, ಏನಿಲ್ಲ. ಗುಟ್ಕ 5 ತಿಂಗಳಾಯ್ತು ಗುಟ್ಕ ಬಿಟ್ಟಿದ್ದೀರಿ. ಹಾಂ, ಅದೇ ಪಿರಮಿಡ್ನಲ್ಲೇ ಮತ್ತೆ ಸಂಕಲ್ಪ ಮಾಡ್ಕೊಂಡೆ ಗುಟ್ಕ ಬಿಡ್ಬೇಕಂತೇಳಿ. ಈಗ 5 ತಿಂಗಳಿಂದ ಗುಟ್ಕ ಅವಾಯ್ಡ್ ಮಾಡಿಬಿಟ್ಟು ಧ್ಯಾನದಿಂದ ಶುಗರ್ ಹೋಯ್ತು, ಕುಡಿಯೋದು ಹೋಯ್ತು, ಗುಟ್ಕಾನು ಹೋಯ್ತು. ಆರಾಮಾಗಿದ್ದೀರಿ ಇವಾಗ? ಆರಾಮಾಗಿದ್ವಿ. ನಾನು ಮನಸ್ಸಿಗೆ ಇವಾಗ ಪಿರಮಿಡ್ನಲ್ಲಿ ಹೋಗಿ ಧ್ಯಾನ ಮಾಡ್ಬೇಕಂಬುದು ಒಂದು ಉಲ್ಲಾಸ ಬರುತ್ತೆ. ಹೋಗ್ತಾನೆ. ಇಲ್ಲಿ ಎಲ್ಲೆಲ್ಲ ಸಂಘ ರ್ಯಾಲಿ ಇದ್ರೆ ಅಲ್ಲಿಗೆ ಹೋಗ್ತೀನಿ. ಎಲ್ಲಿ ಮನೆ ಧ್ಯಾನ ಇಟ್ಟರೆ ಅಲ್ಲಿಗೆ ಹೋಗ್ತೀನಿ. ಯಾವುದು? ಇದೇ ಶ್ರೀಧರಗಡ್ಡೆ ಸರ್. ಶ್ರೀಧರಗಡ್ಡೆಯಲ್ಲಿ ಎಲ್ಲರಿಗೆ ಧ್ಯಾನ ಹೇಳ್ತಿದ್ದೀರಾ? ಹೇಳ್ತೀವಿ ಸರ್. ಆದ್ರೆ ಒಬ್ಬೊಬ್ಬರು ಒಂದು ರೀತಿ ಮಾತಾಡ್ತಿರ್ತಾರೆ. ನಾನು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ. ಅವರು ಎಷ್ಟು ಹೇಳಿದ್ರೆ ನನ್ನ ಕೈಲಿ ತೆಪ್ಪಿಸೋದಾಗಲ್ಲ ಅಂತೇಳಿ. ಯಾಕಂದ್ರೆ ಅಜ್ಞಾನದಾಗ ಇದ್ದರಿ ನಾವು ಧ್ಯಾನ ಹೇಳ್ಕೊಟ್ರೆ ಅವ್ರನ್ನ ಕೇಳಲ್ಲ. ನೀವೇನೋ ಒಂದು 10 ಎಕರೆ ಹೊಲ ತಗೊಂಡ್ರೆ ಅಂತ ಕೇಳ್ತಾರೆ. ನಾವು 10 ಎಕರೆ ಹೊಲ ತಗೊಂಡಿದ್ದು ಧ್ಯಾನ ಆರೋಗ್ಯಕ್ಕಾಗಿ ಇದು ಧ್ಯಾನ ಇದೆ ಅಂತ ಹೇಳ್ತೀವಿ. ಹಂಗಾಗಿ ಅವರು ಒಪ್ಪಲ್ಲ. ನಾವು ಜಾಸ್ತಿ ಪ್ರೋತ್ಸಾಹ ಮಾಡಿ ಹೇಳಲ್ಲ. ನಿಮ್ಮ ಊರಲ್ಲಿ ಧ್ಯಾನ ಕೇಂದ್ರ ಇದೆಯಾ?
ಪಿರಮಿಡ್ ಇದೆ ಸರ್, ಗಂಗಾಮಾತಾ ಪಿರಮಿಡ್ ಅಂತ ಇದೆ. ಅದರಲ್ಲಿ ಸಾಯಂಕಾಲ ಧ್ಯಾನ ಮಾಡ್ತಾರೆ. ಬೆಳಗ್ಗೆ ನಾವು ಮಾಡ್ತೀವಿ, ಸಾಯಂಕಾಲ ಮಾಡ್ತೀವಿ. ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಸರ್. ಬೀಗ ಅಲ್ಲೇ ಹೊರಗಡೆ ಇರ್ತತೆ, ಯಾರು ಬೇಕಾದರೂ ಹೋಗಿ ಸಾರ್ವಜನಿಕರು ಮಾಡ್ಕೊಂಬರ್ಬೋದು. ಸಂಡೇ ಪ್ರಸಾದ ಇರ್ತದೆ ಸರ್, ಸತ್ಸಂಗ ಇರುತ್ತೆ. ಧ್ಯಾನಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಅಂದ್ರೆ? 2 ವರ್ಷ ಆಯ್ತು ಸರ್. ಇಲ್ಲಿವರೆಗೆ ಎಷ್ಟು ಖರ್ಚು ಮಾಡ್ತೀರಿ ದುಡ್ಡು? ಎಷ್ಟು ಕೊಟ್ರಿ ಫೀಸು? ಯಾರಿಗೆ ಸರ್? ಧ್ಯಾನ ಮಾಡಿಸೋ ಸಲಾಗಿ ಏನು ನೀವು ಧ್ಯಾನದಿಂದ ಲಾಭ ಹೊಂದಿದ್ದೀರಲ್ಲ? ಏನು ಕೊಟ್ಟಿಲ್ಲ ಸರ್, ನಾನು ಡಾಕ್ಟ್ರಿಗೆ ಕೊಡ್ತಿದ್ದೆ ಮೊದಲು. ಇವಾಗ ಧ್ಯಾನಕ್ಕೆ ಏನಾದರೂ ದುಡ್ಡು ಖರ್ಚಾಯ್ತಾ? ಏನು ಖರ್ಚಾಗಿಲ್ಲ ಸರ್. ಉಚಿತ ಎಲ್ಲ ಖಚಿತ, ಮನಸ್ಸು ನಿಶ್ಚಿತ. ಬಾ, ಆರೋಗ್ಯ ಪಡೆದಿದ್ದೀರಿ ಹಂಗಿದ್ರೆ? ಆರೋಗ್ಯ 100% ಪಡೆದಂಗೆ ಸರ್. ಯಾಕಂದ್ರೆ ಅದರಿಂದ ನನಗೆ ಮಾರ್ಗ ಸಿಕ್ಕಿದೆ. ಕುಡಿಯೋದ್ರಿಂದ ಶರೀರ ಎಲ್ಲ ಕೆಟ್ಟೋಗಿ ಗೊಬ್ಬರ ಹಳ್ಳಿಗಾಗಿ ನಿಶಕ್ತಿ ಆಗಿಬಿಟ್ಟು ಧ್ಯಾನದಿಂದ ಇವತ್ತು ಒಳ್ಳೆ ಹೀರೋ ಇದ್ದಂಗೆ ಇದ್ದೀರಿ. ಚೆನ್ನಾಗಿ ದುಂಡಿಗೆ ಕೆಂಪು ಮುದ್ದೆ ಇದ್ದಂಗೆ ಇದ್ದೀರಿ ಬೇಸ್. ಅಂದ್ರೆ ನಮ್ಮ ಕೊಡ್ತಾ ಯಾರು ಕುಡ್ದಿಲ್ಲ ಸರ್. ನೀರು ಕುಡ್ದಂಗೆ ಕುಡ್ತೀವಿ. 5 ಕ್ವಾರ್ಟರ್ ದಿನಕ್ಕೆ? 5 ಅಲ್ಲ, 5 ಮಿನಿಮಮ್ ಕುಂತಲ್ಲಿ 3 ಕ್ವಾರ್ಟರ್. ಆಮೇಲೆ ಸಣ್ಣ ಕುಡಿದ್ರೆ ಮಲ್ಕೊಂಬತ್ತಟಿ 10-15. ಸವಾಸ ಹಂಗಿತ್ತು, ಸಂಘ ಸವಾಸ. ಸಂಘದಿಂದ ಅಂತಾರಲ್ಲ, ಅದು ಸಂಘ ದೋಷ. ಕುಡಿಯೋದ್ನಲ್ಲಿ ಮುಳುಗೋಗಿದ್ರಿ, ಇವಾಗ ಧ್ಯಾನದಲ್ಲಿ ಮುಳುಗೋಗಿದ್ದೀರಿ? ಧ್ಯಾನದಲ್ಲಿ ಮುಳುಗಿ ಹೋಗಿದೆ. ನನಗೇನು ಧ್ಯಾನಕ್ಕೆ ಹೆಣ್ಮಕ್ಳು ಅಂದಂಗೆ ಅವ್ರ ಜೊತೆಗೆ ಹೋಗಿ ಧ್ಯಾನ ಮಾಡಿದ್ವಿ. ನನಗೇನು ಅಭ್ಯಂತರ ಇಲ್ಲ. ಯಾರನ್ನೇ ಹೆಂಗಾನ ಅನ್ಕಂಬ್ಲು, ಯಾರನ್ನೇ ಹೆಂಗಾನ ನಕಲು, ನನಗೆ ಸಂಬಂಧ ಇಲ್ಲ. ಧ್ಯಾನದಲ್ಲಿ ಎಲ್ಲ ದೈವ ಅಲ್ಲ, ಈಗ ಸ್ವರೂಪನೇ ಎಲ್ಲ ಕೂಡ. ಆತ್ಮಲಿಂಗ ಭೇದ ಭಾವ ಅನ್ನೋದೇನಿರಲ್ಲ. ಚೆನ್ನಾಗಿ ಸಾಧನೆ ಮಾಡಿದಿರಿ. ನಿಮ್ಮ ಗ್ರಾಮ ತುಂಬ ಹೆಸರಾಗಿದೆ, ಶ್ರೀಧರಗಡ್ಡೆ. ಅಲ್ಲೆಲ್ಲ ಸಾವಿರಾರು ಜನ ಧ್ಯಾನಿಗಳಾಗಿದ್ದಾರೆ, ಆಗ್ತಾನೇ ಇದ್ದಾರೆ. ಮತ್ತು ಇಂಥ ಗ್ರಾಮದಲ್ಲಿ ನೀವು ಸಹ ಎಷ್ಟು ಸೇವೆ ಸಲ್ಲಿಸಿದಿರಿ. ನಮ್ಮ ಚಾನಲ್ ಕಡೆಗೆ PSSM ಹ್ಯಾಪಿ ವರ್ಲ್ಡ್ ಪರವಾಗಿ ನಿಮಗೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ, ನಿಮ್ಮ ಅನುಭವಗಳು ಹಂಚ್ಕೊಳ್ಳೋದಕ್ಕೋಸ್ಕರ. ಥ್ಯಾಂಕ್ ಯು. ಧ್ಯಾನವೇ ಅತ್ಯದ್ಭುತ ಮದ್ದು. ನಿಮ್ಮ ನೈಸರ್ಗಿಕ ಉಸಿರನ್ನು ಎಲ್ಲಿದ್ದೀರೋ ಅಲ್ಲೇ ಧ್ಯಾನ ಮಾಡಿ. ನಿಮಗೆ ನೀವೇ ಬೆಳಕಾಗಿ